6ನೇ ಅಧ್ಯಾಯದ 19ನೇ ಶ್ಲೋಕ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯಥಾ ದೀಪಃ ನಿವಾತಸ್ಥಃ ನ ಇಂಗತೆ ಸಾ ಉಪಮಾ ಸ್ಮೃತಾ ಯೋಗಿನಃ ಯತ ಚಿತ್ತಸ್ಯ ಯುಂಜತಃ ಯೋಗಂ ಆತ್ಮನಃ. ಅಂದ್ರೆ ಒಬ್ಬ ಸಾಧಕನಿಗೆ ಒಂದು ದೃಷ್ಟಾಂತ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಹೇಗೆ ನಾವು ಒಬ್ಬ ಯೋಗಿಯನ್ನ ಸಾಧಕನನ್ನ ಯೋಗ ಸಾಧಕನನ್ನ ಹೇಗೆ ಗುರುತಿಸಬಹುದು ಅಂದ್ರೆ ಅವನ ಬಗ್ಗೆ ನಮ್ಗೊಂದು ಅರಿವು ಬರಬೇಕಲ್ಲ. ಯೋಗ ಸಾಧಕ ಅಂದ್ರೆ ಹೇಗಿರ್ತಾನೆ ಅನ್ನೋ ನಮ್ಮ ಮನಸ್ಸಿಗೆ ಬರಬೇಕಲ್ವಾ. ಅದಕ್ಕೆ ಕೃಷ್ಣ ಒಂದು ಉದಾಹರಣೆಯನ್ನ ದೃಷ್ಟಾಂತವನ್ನ ಕೊಡ್ತಾ ಇದ್ದಾನೆ. ದೀಪ ಅದು ಗಾಳಿ ಬೇಕೇ ಬೇಕು, ಗಾಳಿ ಇಲ್ಲದೆ ದೀಪ ಉರಿಯೋದಿಲ್ಲ ಅಲ್ವಾ. ಆದ್ರೆ ತುಂಬಾ ಗಾಳಿ ಬಂದ್ರೆ ಏನಾಗತ್ತೆ, ಆರೋಗತ್ತೆ. ಸ್ವಲ್ಪ ಮಧ್ಯಮ ಹಂತದ ಗಾಳಿ ಬಂದ್ರೆ ಏನಾಗತ್ತೆ, ದೀಪ ಅಲ್ಲಾಡ್ತಾ ಇರತ್ತೆ. ಗಾಳಿನೇ ಇಲ್ಲ ಅಂದ್ರೆ ಉರಿಯೋದೇ ಇಲ್ಲ. ಮಧ್ಯಮ ಹಂತದ ಗಾಳಿ ಬಂತು ಅಂತಾದ್ರೆ ಅದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತಾ ಇರತ್ತೆ. ತುಂಬಾ ಜೋರ ಗಾಳಿ ಬೀಸಿದ್ರೆ ಆರೋಗ್ಬಿಡತ್ತೆ. ಅದೇ ಹಿತಮಿತವಾದ ಗಾಳಿ ಇತ್ತು, ತುಂಬಾ ಬೀಸುವ ಗಾಳಿ ಇಲ್ಲ, ಆರು ಹೋಗೋದು ಇಲ್ಲ, ಅದು ಆ ಕಡೆ ಈ ಕಡೆ ಶೇಕ್ ಆಗೋದು ಇಲ್ಲ, ಅಲ್ಲಾಡೋದು ಇಲ್ಲ, ಒಂದೇ ತರ ಉರಿತಾ ಇರತ್ತೆ. ನೋಡಿದ್ರೆ ಅದೇನೋ ಒಂದು ಮಣಿ, ರತ್ನಮಣಿ ಅಂತ ಕಾಣಬೇಕು, ಆದರೆ ರತ್ನಮಣಿ ಅಲ್ಲ, ಯಾಕೆ ರತ್ನಮಣಿ ಅಲ್ಲಾಡೋದಿಲ್ಲ, ಇದ್ದಂಗೆ ಇರತ್ತೆ. ಹಾಗೆ ಒಂದೇ ತರ ಇರತ್ತೆ. ನಿವಾತಸ್ಥವಾದಂತ ದೀಪ, ಗಾಳಿ ರಹಿತವಾದಂತ, ಗಾಳಿ ರಹಿತ ಅಂದ್ರೆ ಅರ್ಥ ಏನು, ತುಂಬಾ ಗಾಳಿ ಇಲ್ಲ ಅಂತ ಅರ್ಥ, ವಿಪರೀತ ಗಾಳಿ ಇಲ್ಲದೇನೆ ಹಿತ. ದೀಪ ಉರಿಲಿಕ್ಕೆ ಎಷ್ಟು ಆಮ್ಲಜನಕ ಬೇಕು ಆ ರೀತಿಯಾದಂತ ಒಂದು ಗಾಳಿ ಉಳ್ಳಂತ ಪ್ರದೇಶದಲ್ಲಿ ದೀಪ ಒಂದೇ ತರದಲ್ಲಿ ಉರಿಯುತ್ತೆ, ಏನು ವ್ಯತ್ಯಾಸಗಳು ಇರೋದಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಸಾಧಕ ಇದ್ದಾನಲ್ಲ, ಅವನ ಮನಸ್ಸು ಆ ಚಿತ್ತ ಯಾವತ್ತೂ ಕೂಡ ಅತ್ಯಂತ ಚಂಚಲವಾದದ್ದು. ಅನೇಕ ಬೇಕುಗಳ ಹಿಂದೆ ಹೋಗ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತ ಅನೇಕ ಬಯಕೆಗಳ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುತ್ತೆ. ಹಾಗೆ ಚಿತ್ತಕ್ಕೂ ಅನೇಕ ರೀತಿಯಾಗಿರ್ತಕ್ಕಂಥ ನೆನಪುಗಳು ಬರ್ತಾ ಇರುತ್ತೆ. ಆದ್ರೆ ಆ ಚಂಚಲವಾಗಿರತಕ್ಕಂಥ ಚಿತ್ತ ತನ್ನ ಚಾಂಚಲ್ಯವನ್ನ ಬಿಟ್ಟು ಬಹಳ ಏಕಾಗ್ರವಾಗಿರುತ್ತೆ. ದೇವರ ಕಡೆ ದೃಷ್ಟಿಯನ್ನ ಬಿಟ್ಟು, ದೇವರ ಒಂದು ಆಲೋಚನೆಯನ್ನ ಬಿಟ್ಟು ಮತ್ತೆ ಯಾವುದರ ಬಗ್ಗೆ ಕೂಡ ಆಲೋಚನೆ ಇರೋದಿಲ್ಲ. ಅವನೇ ನಿಜವಾಗಿರ್ತಕ್ಕಂಥ ಸಾಧಕ. ಹೇಗೆ ಒಂದು ನಿರ್ವಾತ ಪ್ರದೇಶ, ಬಹಳ ಗಾಳಿ ಇಲ್ಲದಂತಹ, ದೀಪ ಉರಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಗಾಳಿ ಇದ್ದಂತಹ ಪ್ರದೇಶದಲ್ಲಿ ಇದ್ದಂತ ಒಂದು ದೀಪ, ಅದು ಎಡಬಲ ಮುಂದೆ ಹಿಂದೆ ಎಲ್ಲೂ ಹೋಗದೇನೆ ಏಕಪ್ರಕಾರದಲ್ಲಿ ಒಂದೇ ರೀತಿಯಲ್ಲಿ ಉರಿತಾ ಇರುತ್ತೋ, ಅದೇ ರೀತಿಯಲ್ಲಿ ಯಾವ ಒಬ್ಬ ವ್ಯಕ್ತಿಯ ಮನಸ್ಸು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ತನಗೇನೋ ಬೇಕು, ಯಾರ ಮೇಲೆ ನನಗೆ ಪ್ರೀತಿ ಇತ್ತು ಆ ವ್ಯಕ್ತಿ ಬಂದಾಗ ಆಕರ್ಷಣೆಗೆ ಒಳಗಾಗದೆ, ಯಾರ ಮೇಲೆ ತನಗೆ ದ್ವೇಷ ಇತ್ತೋ ಅವನು ಬಂದಾಗ ವ್ಯಗ್ರತೆಗೆ ಒಳಗಾಗದೆ, ಯಾರು ಒಂದೇ ತರದಲ್ಲಿರ್ತಾನೋ, ಅವನು ಒಳ್ಳೆಯವನು ಬರ್ಲಿ ಕೆಟ್ಟವನು ಬರ್ಲಿ, ಅವನಿಂದ ನನಗೆ ಯಾರಿಂದ ಲಾಭವಾಗತ್ತೋ, ನನಗೆ ಲಾಭ ಉಂಟು ಮಾಡತಕ್ಕಂಥ ವ್ಯಕ್ತಿ ಬರ್ಲಿ, ನನಗೆ ನಷ್ಟ ಉಂಟು ಮಾಡಿದ ವ್ಯಕ್ತಿ ಬರ್ಲಿ, ಯಾರೇ ನನ್ನೆದುರು ಬಂದರೂ ಕೂಡ ವ್ಯಗ್ರತೆಗಳು ಚಂಚಲತೆಗಳು ಇದು ಯಾರಲ್ಲಿ ಉಂಟಾಗುವುದಿಲ್ವೋ ಅವನೇ ಯೋಗಿ. ಸಮಾನ ಮನಸ್ಥಿತಿಯ ವ್ಯಕ್ತಿ ಅಂತ ಅರ್ಥ. ಸಮಾನ ಮನಸ್ಥಿತಿಯ ವ್ಯಕ್ತಿ ಇದ್ದಾನಲ್ಲ ಅವನೇ ಯೋಗಿ ಅನ್ನೋದನ್ನ, ಯೋಗಿಯ ಒಂದು ರೀತಿಯ ಲಕ್ಷಣವನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ನಿವಾತಸ್ಥಃ, ನಿವಾತ, ವಾತ ಅಂದ್ರೆ ಗಾಳಿ, ನಿವಾತ ಅಂದ್ರೆ ನಿರ್ವಾತ ಅಂತ ಅರ್ಥ. ಗಾಳಿ ಇಲ್ಲದ ಪ್ರದೇಶದಲ್ಲಿ ಸ್ಥ ಅಂದ್ರೆ ಇರುವ, ಅಂದ್ರೆ ತುಂಬಾ ಗಾಳಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಇರುವಂತಹ ದೀಪ, ದೀಪವು ಯಥಾ ಹೇಗೆ, ನ ಇಂಗತೆ, ಇಂಗತೆ ಅಂದ್ರೆ ಇಗಿಗತೋ ಧಾತು, ಆ ಕಡೆ ಈ ಕಡೆ ಚಲಿಸೋದು, ಇಂಗತೆ ಅಂದ್ರೆ ಚಲಿಸೋದು, ನ ಇಂಗತೆ ಅಂದ್ರೆ ಚಲಿಸುವುದಿಲ್ಲವೋ, ಆ ದೀಪವು ಆತ್ಮನಃ ಪರಮಾತ್ಮನ ಕುರಿತು ಯೋಗಂ ಸಮಾಧಿ ಯೋಗವನ್ನು ಯುಂಜತಃ ನಡೆಸುತ್ತಿರುವಂತಹ, ಅಂದ್ರೆ ಯಾರು ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಗೆ ಯಥಚಿತ್ತಸ್ಯ ಭಗವಂತನನ್ನೇ ತನ್ನ ಚಿತ್ತದ ಮೂಲಕವಾಗಿ ನೆನಪು ಮಾಡಿಕೊಳ್ತಾ ಇರತಕ್ಕಂತಹ ವ್ಯಕ್ತಿಗೆ, ಯೋಗಿನಃ ಸಾಧಕನಿಗೆ ಅಥವಾ ಸಮಾಧಿ ಯೋಗಿಗೆ ಉಪಮಾ, ಉಪಮಾ ಅಂದ್ರೆ ಹೋಲಿಕೆ ಅಂತ ಅರ್ಥ. ಉಪಮೀಯತೆ ಅನಯ ಇತಿ ಉಪಮಾ. ಒಬ್ಬ ಯೋಗಿ ಬಗ್ಗೆ ಉದಾಹರಣೆ ಕೊಡಿ, ಅವನ ಮುಖ ಹೇಗಿದೆ ಹೇಳಿ ಅಂದ್ರೆ ಚಂದ್ರನಂತ ಮುಖ. ಚಂದ್ರ ಮುಖಕ್ಕೆ ಉಪಮಾನ ಅಂದ್ರೇನು, ಚಂದ್ರನನ್ನ ನೋಡಿದಾಗ ಚಂದ್ರೋದಯವಾಯಿತು ಅಂತಾದ್ರೆ ಬೆಳಗ್ಗಿನಿಂದ ಸಂಜೆವರೆಗೆ ಸೂರ್ಯನ ಒಂದು ಬಿಸಿಲಿನಲ್ಲಿ ಬೆಂದು ನಮಗೇನೊಂದು ಅಹಿತವಾದ ಒಂದು ಸೆಕೆ ಸುಸ್ತು ಆಗಿರುತ್ತೆ, ಅದೆಲ್ಲ ಪರಿಹಾರವಾಗತ್ತೆ, ಹಿತ ಉಂಟಾಗತ್ತೆ.
ಆ ಮುಖವನ್ನು ಕೆಲವರ ಮುಖವನ್ನು ನೋಡಿದಾಗ ಸಂತೋಷ ಆಗತ್ತೆ. ಹಾಗೆ ಚಂದ್ರೋದಯವಾದಾಗ ನಮಗೊಂದು ಸಂಭ್ರಮ, ಸಂತೋಷ, ಒಂದು ನೆಮ್ಮದಿ. ಹಾಗೆ ಕೆಲವರ ಮುಖವನ್ನು ನೋಡಿದಾಗ ಸಂಭ್ರಮ, ಸಂತೋಷ, ನೆಮ್ಮದಿ ಎಲ್ಲ ಸಿಗತ್ತೆ. ಹಾಗೆ ಆ ಅವನ ಮುಖ ಹೇಗಿದೆ? ಚಂದ್ರನಂತೆ ಗುಂಡಾದ ಮುಖ, ಹೀಗೆಲ್ಲ ಹೇಳ್ತೀವಿ ಅಲ್ವಾ. ಕೆಲವರನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತಾದ್ರೆ ನಮಗೆ ಪರಿಚಿತವಾದ ಯಾವುದೋ ಒಂದು ವಸ್ತುವನ್ನ ಇಟ್ಟುಕೊಂಡು ಅವರನ್ನ ಪರಿಚಯ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವನು ಎಲ್ಲೋ ಇದ್ದ, ನಮ್ಮ ಕಣ್ಣು ಮುಂದೆ ಇಲ್ಲ. ಕಣ್ಣು ಮುಂದೆ ಇದ್ರೆ ಇವನು ಅಂತ ನೇರ ಹೇಳ್ಬಿಡ್ಬೋದು. ಕಣ್ಣು ಮುಂದೆ ಇಲ್ಲದೆ ಇದ್ದಾಗ ನಮಗೆ ಯಾವುದು ಪರಿಚಯವಾದ ವಸ್ತು ಇದೆಯೋ ಅದರನ್ನ ಹೋಲಿಕೆ ಕೊಟ್ಟು ಇದರಂತೆ ಅಂತ ಹೇಳ್ತೀವಿ. ಆ ಹುಲಿಯ ಕಣ್ಣು ಹೇಗಿದೆ? ಬೆಕ್ಕಿನಂತ ಕಣ್ಣು. ಹುಲಿ ಕಣ್ಣು ನೋಡಿಲ್ಲ, ಅಥವಾ ಹುಲಿ ಹೇಗೆ ನಡೆಯುತ್ತೆ? ಬೆಕ್ಕಿನಂತೆ ನಡೆಯುತ್ತದೆ ಹೇಳ್ತೀವಿ. ಹುಲಿ ನಡೆಗೆ ಗೊತ್ತಿಲ್ಲ, ಬೆಕ್ಕಂತೂ ನಾವು ನೋಡಿದ್ದೀವಲ್ವಾ. ಹಾಗೆ ಯಾವುದು ನಮಗೆ ಪರಿಚಯ ಇದೆಯೋ, ಪರಿಚಯ ಇದ್ದ ವಸ್ತುವಿನ ಮೂಲಕವಾಗಿ ಅಪರಿಚಿತವಾದ ಒಂದು ವಸ್ತುವನ್ನ ಗುರುತಿಸುವ ಒಂದು ಕ್ರಮ, ತಿಳಿಯುವ ಒಂದು ಕ್ರಮ. ಹಾಗೆ ಇಲ್ಲಿ ನಮಗೆ ಒಬ್ಬ ಯೋಗಿ, ಧ್ಯಾನ ಯೋಗಿಯನ್ನ ನೋಡಿ ಅಭ್ಯಾಸ ಇಲ್ಲ, ಹೇಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೃಷ್ಣ ನಮಗೆ ಯಾವುದು ಪರಿಚಿತವಾಗಿದೆ ಅದನ್ನು ದೃಷ್ಟಾಂತವನ್ನಾಗಿ ಕೊಟ್ಟು ಅಪರಿಚಿತವಾದಂತ ಯೋಗಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ನಿರ್ವಾತ ಪ್ರದೇಶದಲ್ಲಿ ಇದ್ದಂತ ದೀಪ ಯಾವ ರೀತಿಯಲ್ಲಿ ಆ ಕಡೆ ಈ ಕಡೆ ಅಲಗಾಡೋದಿಲ್ವೋ, ಆ ದೀಪವೇ ಈ ಸಾಧಕನಿಗೆ ಆತ್ಮ ಯೋಗ, ಅಂದ್ರೆ ಆತ್ಮನಃ ಯೋಗಂ ಯುಂಜತಃ, ಪರಮಾತ್ಮನ ಯೋಗ. ಪರಮಾತ್ಮನ ಯೋಗ ಅಂದ್ರೆ ಪರಮಾತ್ಮನ ಸಂಬಂಧ. ತನ್ನ ಇಂದ್ರಿಯಗಳ ಮೂಲಕವಾಗಿ ಪರಮಾತ್ಮನ ಸಂಬಂಧ ಮಾತ್ರ ಹೊಂದಿದ್ದಾನೆ, ಪ್ರಾಕೃತ ವಿಷಯಗಳ ಸಂಬಂಧವನ್ನು ಹೊಂದಿಲ್ಲ. ಅಂತಹ ಯತಚಿತ್ತಸ್ಯ, ಭಗವಂತನಲ್ಲೇ ಚಿತ್ತವನ್ನ ಕೇಂದ್ರೀಕರಿಸಿರ್ತಕ್ಕಂತಹ ಯೋಗಿನಃ, ಸಮಾಧಿ ಯೋಗಿಗೆ ಉಪಮಾ ಸ್ಮೃತ. ಉಪಮಾ ಎಂಬುದಾಗಿ ಉಪಮೀಯತೆ ಅನಯ ಇತಿ ಉಪಮಾ, ಉಪಮಾನ ಎಂಬುದಾಗಿ ಸ್ಮೃತ ಹೇಳಲ್ಪಟ್ಟಿದೆ, ಅಥವಾ ಸ್ಮೃತವಾಗಿದೆ, ಚಿಂತಿತವಾಗಿದೆ. ಅಂದ್ರೆ ಯಾರು ಯೋಗಿಗಳು ಅನ್ನೋದಕ್ಕೆ ಈ ಅನೇಕ ಜ್ಞಾನಿಗಳು, ಋಷಿಮುನಿಗಳು, ದೇವತೆಗಳೆಲ್ಲರೂ ಕೂಡ ಇಂಥವನು ಯೋಗಿ. ಯಾರು ಚಂಚಲ ವ್ಯಕ್ತಿತ್ವವನ್ನ, ಚಂಚಲ ಮನಸ್ಸನ್ನ, ಚಂಚಲ ಮಾತನ್ನ, ಚಂಚಲ ಕೃತಿಯನ್ನ ಹೊಂದಿಲ್ಲವೋ ಅವನು ಯೋಗಿ. ಅದಕ್ಕೆ ಉದಾಹರಣೆ ನಿರ್ವಾತ ಪ್ರದೇಶದಲ್ಲಿ ಇದ್ದಂತ ದೀಪ. ನಿರ್ವಾತ ಪ್ರದೇಶದಲ್ಲಿ ಇದ್ದಂತ ದೀಪ ಆರು ಹೋಗೋದು ಇಲ್ಲ, ಆ ಕಡೆ ಈ ಕಡೆ ಹಂದಾಡೋದು ಇಲ್ಲ, ಅದೇ ತರ ಇರುತ್ತೆ. ಹಾಗೆ ಯಾರು ಒಂದೇ ರೀತಿಯಲ್ಲಿ ಇರುತ್ತಾನೋ, ಮೇಲೂ ಕೆಳಗೂ ಯಾವುದು ಆಗದೇನೆ ವ್ಯಗ್ರತೆಗೆ ಒಳಗಾಗದೆ ಇರ್ತಾನೋ ಅವನೇ ಸಮಾಧಿ ಯೋಗಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ, ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಶ್ರೀಕೃಷ್ಣಾರ್ಪಣಮಸ್ತು.